ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅಜಯ್ HR ಅಂತ. ಇತ್ತೀಚೆಗೆ ತಾವೆಲ್ಲರೂ ಕಂಡಿರುವಂತೆ ಡಯಾಬಿಟಿಸ್ ಅಂದರೆ ಮಧುಮೇಹ ಅನ್ನೋದು ಎಲ್ಲ ಜನರಲ್ಲೂ ತುಂಬ ಜಾಸ್ತಿ ಆಗಿದೆ. ಬಟ್ ಎಲ್ಲರೂ ಒಂದು ಪ್ರಶ್ನೆ ಏನು ಕೇಳ್ತಾರೆ ಅಂದರೆ, ಮಧುಮೇಹ ಸರ್ ಡಾಕ್ಟ್ರೇ ರೈಸ್ ತಿನ್ಬೋದಾ ಅಂತ ಕೇಳ್ತಾರೆ. ಸೊ ಇದು ತುಂಬ ಕಾಮನ್ ಕ್ವಶನ್ ಆಗ್ಬಿಟ್ಟಿದೆ, ಅಂದರೆ ಕಾಮನ್ ಪ್ರಶ್ನೆ. ಸೊ ನಮ್ಮ ಪೇಷಂಟ್ಸ್ ಕೇಳಿದ್ರೆ ನಾನು ಮೊದಲಿಗೆ ಹೇಳೋದು, ರೈಸ್ನ ದಯವಿಟ್ಟು ಅವಾಯ್ಡ್ ಮಾಡಬೇಡಿ ಇರ್ತೀನಿ. ಸೊ ಬೇಸಿಕ್ಲಿ ಏನಂದ್ರೆ, ನಮಗೆ ಅವ್ರು ರೆಗ್ಯುಲರ್ ಆಗಿ ಸ್ಟೇಪಲ್ ಆಗಿ ಫುಡ್ಡಲ್ಲಿ ಏನು ಇನ್ಕ್ಲೂಡ್ ಮಾಡ್ತಾ ಇರ್ತಾರೆ, ಆಲ್ ದೋಸ್ ಥಿಂಗ್ಸ್ ಶುಡ್ ಬಿ ಇನ್ಕ್ಲೂಡೆಡ್. ನಮ್ಮದ್ರಲ್ಲಿ ನಾವೇನು ಕಂಟ್ರೋಲ್ ಮಾಡಿ ಅಂತ ಹೇಳ್ತೀವಿ, ರೈಸಲ್ಲಿ ಕ್ವಾಂಟಿಟಿ ಶುಡ್ ಬಿ ಲಿಮಿಟೆಡ್. ಅಂದರೆ ನಾವು ಎಷ್ಟು ತಿಂತೀವಿ ಅದನ್ನು ಮಿತವ್ಯಯಕರವಾಗಿ ತಿನ್ನಬೇಕು. ಸೊ ನಾರ್ಮಲ್ ಆಗಿ 1 ಕಪ್ ರೈಸು ಅಂದರೆ ಒಂದು 100 ಗ್ರಾಮ್ಸ್ ರೈಸಲ್ಲಿ ಅಂದಾಜಾಗಿ ಒಂದು 88 ಕ್ಯಾಲರಿ ಇರುತ್ತೆ. ಸೊ ನಮ್ಮ ಒಂದು ದಿನಕ್ಕೆ ಒಬ್ಬ ಮನುಷ್ಯನಲ್ಲಿ 1500 to 1800 ಕಿಲೋ ಕ್ಯಾಲರೀಸ್ ತಗೋಬೇಕು ಅಂತೀವಿ ಊಟದಲ್ಲಿ. ಅಂದರೆ ಅಷ್ಟು ಶಕ್ತಿ ನಮ್ಗೆ ಬೇಕಾದ ದೇಹಕ್ಕೆ, ದಿನಕೆಲಸಗಳಿಗೆ.